ಅಧ್ಯಕ್ಷರಾದಂತಹ ಭೀಮ್ ಹಾಗೂ ಚಂದನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮುಂದಿನದಾಗಿ ನಮ್ಮ ಒಳ್ಳೆಯ ಮೇಲ್ವಿಚಾರಕರಾದಂತಹ ಕಿರಣ್ ಸರ್ ಅವರು ಮಾಹಿತಿಯನ್ನು ನೀಡಬೇಕಂತ ಹೇಳಿ ಕೇಳ್ಕೊತೇವೆ. ಓಂ ಶ್ರೀ ಮಂಜುನಾಥ ನಮಃ. ಕ್ಷೇತ್ರದ ಮುನ್ನಸ್ವಾಮಿ ಹಾಗೂ ಹೆಣ್ಣಪ್ಪ ಸ್ವಾಮಿಯನ್ನು ಭಕ್ತಿಯನ್ನು ಸ್ಮರಿಸಿಕೊಂಡು ಪರಮ ಪೂಜ್ಯ ಕ್ರೀಡಾಪತಿಗಳ ಆಶೀರ್ವಾದವನ್ನು ಹೇಳುತ್ತಾ, ಇಂದು ನಮ್ಮ ವಲಯದಲ್ಲಿ ಅಮ್ಮ ಜ್ಞಾನ ವಿಕಾಸ ಕೇಂದ್ರದ ಮಾಸಿಕ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲರಿಗೂ ವಂದಿಸುತ್ತಾ, ನೀವೆಲ್ಲರೂ ಉತ್ತಮ ರೀತಿಯಲ್ಲಿ ಪ್ರತಿ ತಿಂಗಳು ಮಾಸಿಕ ಸಭೆಯನ್ನು ಮಾಡ್ತಾ ಬರ್ತಿದ್ದೀರಿ. ಅಮ್ಮನವರ ಆಶಯದಂತೆ ಪ್ರತಿ ತಿಂಗಳು ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿಯನ್ನು ನೀಡುತ್ತಿದ್ದು, ಇದನ್ನು ಪಡೆದುಕೊಂಡು ಉತ್ತಮ ರೀತಿಯಲ್ಲಿ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಜ್ಞಾನ ವಿಕಾಸ ಕೇಂದ್ರವು ತಾಲೂಕಿನಲ್ಲಿ ಒಳ್ಳೆಯ ಜ್ಞಾನ ವಿಕಾಸ ಕೇಂದ್ರ ಅಂತ ಹೇಳಿ ಹೆಸರು ಪಡೆದುಕೊಳ್ಳಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಸುಧಾರಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಮಾಹಿತಿಯನ್ನು ನೀಡಿದಂತಹ ವಲಯದ ಮೇಲ್ವಿಚಾರಕರಾದ ಕಿರಣ್ ಸರ್ ಅವರಿಗೆ ಧನ್ಯವಾದಗಳು. ಜ್ಞಾನ ವಿಕಾಸನ ಸಮನ್ವಯಾಧಿಕಾರಿಗಳಾದಂತಹ ಶ್ರೀಮತಿ ರೂಪಾ ಮೇಡಮ್ ಅವರು ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಶ್ರೀ ಮಂಜುನಾಥ ನಮಃ. ಈ ದಿನ ನಮ್ಮ ಜ್ಞಾನ ವಿಕಾಸ ಕೇಂದ್ರದ ಮಾಸಿಕ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ದಿನ ನಮಗೆ ನಿರಂತರವರು ಸ್ವಉದ್ಯೋಗಕ್ಕೆ ಮಾಡಿಕೊಂಡಿದ್ದಾರೆ. ಹಾಗೆ ಪ್ರತಿ ತಿಂಗಳು ನಿಮಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಶಿಕ್ಷಣ, ಜ್ವಲಂತ ಕಾರ್ಯಕ್ರಮ, ಆರೋಗ್ಯ ನೈರ್ಮಲ್ಯ, ಸರ್ಕಾರಿ ಯೋಜನೆಗಳು ಮತ್ತು ಕಾನೂನುಗಳಿಗೂ ನಾನು ಓದಿದ ಪುಸ್ತಕ ಅನ್ನುವಂತಹ ಕಾರ್ಯಕ್ರಮಗಳ ಬಗ್ಗೆ ಪ್ರತಿ ತಿಂಗಳು ಸಂಪನ್ಮೂಲ ವ್ಯಕ್ತಿಯಿಂದ ಮಾಹಿತಿ ಕೊಡಿಸ್ತಾ ಬಂದಿದ್ದೀವಿ. ಹಾಗೆ ನಮ್ಮಲ್ಲಿ ಒಂದಷ್ಟು ಕಾರ್ಯಕ್ರಮಗಳಿಗೆ ಸ್ವಉದ್ಯೋಗ ಪ್ರೇರಣಾ ಶಿಬಿರ, ಆರೋಗ್ಯ ತಪಾಸಣಾ ಶಿಬಿರ, ವಾರ್ಷಿಕೋತ್ಸವ, ಪೌಷ್ಟಿಕ ಆಹಾರ, ಬೀದಿ ನಾಟಕ, ಸೃಜನಶೀಲ ಕಾರ್ಯಕ್ರಮ, ಹೊಲಿಗೆ ತರಬೇತಿ, ವಾತ್ಸಲ್ಯ ಕಾರ್ಯಕ್ರಮ, ಜನ್ಮದಿನ ಕಾರ್ಯಕ್ರಮ, ಇಂಥ ಮುಂತಾದ ಹಲವಾರು ವಿಚಾರಗಳ ಬಗ್ಗೆ ನಮ್ಮ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಟ್ಟ ಕಾರ್ಯಕ್ರಮಗಳನ್ನು ಮಾಡುತ್ತಾ ಜನರಿಗೆ ಸಲಕರಣೆಯನ್ನು ಒದಗಿಸ್ತಾ ಬಂದಿದ್ದೇವೆ. ಈ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರುಗಳು ತಮ್ಮ ಸ್ವಚ್ಛತೆ ಮತ್ತು ತಮ್ಮ ಆರೋಗ್ಯದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಅದರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಬರ್ತೀವಿ. ಈ ಎಲ್ಲ ವಿಷಯಗಳನ್ನು ಕೂಡ ನೀವು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ಬದಲಿಗೆ ಈ ಜ್ಞಾನ ವಿಕಾಸ ಕೇಂದ್ರದ ಮೂಲ ಉದ್ದೇಶ ಆಗುತ್ತೆ. ಹಾಗೆಯೇ ನಮ್ಮ ಇವತ್ತಿನ ಜವಾಬ್ದಾರಿಗಳು ಪೂಜೆ ನಿರ್ವಹಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ನಿರ್ವಹಣೆಯನ್ನು ತುಂಬ ಅತ್ಯುತ್ತಮವಾಗಿ ಮಾಡಿರುತ್ತೀರಿ. ನಿಮಗೆ ನನ್ನ ಬೆಳೆದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ಹೀಗೆ ಪ್ರತಿ ತಿಂಗಳು ನಡೆಸಿಕೊಂಡು ಹಾಗೆ ಮುಂದಿನ ಜ್ಞಾನ ವಿಕಾಸ ಕೇಂದ್ರದ ಮಾಸಿಕ ಸಭೆಯನ್ನು ಕೂಡ ಮುಂದಿನ ತಿಂಗಳ ಜವಾಬ್ದಾರಿ ತಂಡ ಉತ್ತಮವಾಗಿ ನಿರ್ವಹಣೆ ಮಾಡುತ್ತೇವೆ ಎಂಬ ವಿಶ್ವಾಸವನ್ನು ನೀಡುತ್ತಾ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿರುವಂತಹ ಎಲ್ಲರಿಗೂ ವಂದಿಸುತ್ತಾ ಮುಂದಿನ ಸನ್ಯಾಸಿಗಳು ಎಲ್ಲರೂ ನನಗೆ ಅನಂತ ಸನ್ಯಾಸಗಳನ್ನು ಕೂಡ ಅಂತ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಗೆ ಮಾಹಿತಿಯನ್ನು ನೀಡಿದಂತಹ ರೂಪಾ ಮೇಡಮ್ ಅವರಿಗೆ ವಂದನೆಗಳು. ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಮತಿ ಸುಷ್ಮಾ ಅವರು ಅನಿಸಿಕೆಯನ್ನು ತಿಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಮಂಜುನಾಥ ನಮಃ. ಈ ದಿನ ಸಭೆಗೆ ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಕೂರಿಸಿದ್ದಾರೆ. ನನಗೆ ಅಷ್ಟು ಚೆನ್ನಾಗಿ ಮಾತಾಡೋದು ಬರುವುದಿಲ್ಲ, ಆದರೂ ಕೂಡ ಈಗ ನಾನು ಲಲಿತಾ ಮೇಡಮ್ ಕರೆಸಿದ್ದೀವಿ. ಅವರು ಕೂಡ ಸ್ವಉದ್ಯೋಗದ ಬಗ್ಗೆ ನಮಗೆಲ್ಲ ಮಾಹಿತಿಯನ್ನು ತಿಳಿಸಿಕೊಟ್ರು. ಅದೇ ರೀತಿ ಮೇಡಮ್ ನಮ್ಮ ಹೆಣ್ಣುಮಕ್ಕಳಿಗೆಲ್ಲ ಒಂದು ತರಬೇತಿಯನ್ನು ಆಯೋಜನೆ ಮಾಡಿ ಒಂದು ತರಬೇತಿ ಕೊಡಿಸಿ ಮೇಡಮ್. ಮತ್ತು ಈ ಒಂದು ಕೇಂದ್ರದಿಂದ ಸಭೆಯಿಂದ ನಾನು ಕೂಡ ಎಷ್ಟು ಮಾತನಾಡೋದನ್ನ ಕಲ್ತ್ಕೊಂಡಿದ್ದೇನೆ. ಈ ಒಂದು ಸಭೆಯಿಂದ ನಮ್ಮೆಲ್ಲ ಹೆಣ್ಣುಮಕ್ಕಳು ತುಂಬ ಉಪಯೋಗ ಆಗ್ತಿದೆ. ಈ 2 ವರ್ಷಕ್ಕೆ ಮಾತನಾಡಲು ಅವಕಾಶ ಮಾಡಿದಂಥ ನಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಅನಿಸಿಕೆಯನ್ನು ಹೇಳಿದಂತಹ ಅಧ್ಯಕ್ಷರವರಿಗೆ ವಂದನೆಗಳು. ಈಗ ಮುಂದಿನ ಸಭೆಯ ಬಗ್ಗೆ ಸಂಯೋಜಕರು ಮಾಹಿತಿಯನ್ನು ತಿಳಿಸಬೇಕಂತ ಹೇಳಿ ಕೇಳ್ಕೊತಿದ್ದರು. ಮುಂದಿನ ತಿಂಗಳ ಕೇಂದ್ರ ಸಭೆಯನ್ನು 21/9 ದಿನಾಂಕದಂದು ಕಪಿಲ ತಂಡದ ಸದಸ್ಯರು ಜವಾಬ್ದಾರಿ ತಂಡವಾಗಿ ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮುಂದಿನ ಧನ್ಯವಾದ ಕಾರ್ಯಕ್ರಮವನ್ನು ಕೀರ್ತಮ್ಮ ಅವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಈ ದಿನ ನಮ್ಮ ಜ್ಞಾನ ವಿಕಾಸ ಕೇಂದ್ರ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಮತಿ ಸುಷ್ಮಾ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದವನ್ನು ವಹಿಸುತ್ತೇನೆ.
ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀಮತಿ ಲತಾ ಮೇಡಮ್ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಜ್ಞಾನ ವಿಕಾಸ ಸಮುದಾಯ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಮತಿ ರೂಪಾ ಮೇಡಮ್ ಅವರಿಗೂ, ವಲಯದ ಅಮೇಜಕರಾದಂಥ ಶ್ರೀಯುತ ಕಿರಣ್ ಸರ್ ಅವರಿಗೂ, ಜ್ಞಾನ ವಿಕಾಸ ಸಂಯೋಜಕಿಯಾಗಿರ್ತಕ್ಕಂಥ ಶ್ರೀಮತಿ ಮಮತಾ ಮೇಡಮ್ ಅವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ತಂಡದ ಎಲ್ಲ ಸದಸ್ಯರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಸಭೆ ನಡೆಸಲು ಅವಕಾಶ ಮಾಡಿಕೊಂಡಂತಹ ಸಮುದಾಯ ಭವನದ ಕಮಿಟಿಯವರಿಗೆ ಧನ್ಯವಾದವನ್ನು ಬಯಸುತ್ತಾ ನಾನು ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ನಿಮ್ಗೆಲ್ಲರಿಗೂ ಧನ್ಯವಾದ. 14 ನಿಮಿಷಕ್ಕೆ ಕೇರಳ ನಗರದ 15 ನಿಮಿಷಕ್ಕೆ